ಹೀಲಿಂಗ್ ಡಿಪಾರ್ಟ್ಮೆಂಟಲ್ಲಿರೋರು ಉಲ್ಫ್ ತೊಗೊಳ್ತಾರೆ, ಕೆಲವರು ಸಿಗ್ನಿಫಿಕೆನ್ಸ್ ಆಗಿ, ಕೆಲವರು ಬರ್ಡ್ ತೊಗೊಳ್ತಾರೆ. ಮನೆ ಹತ್ರ ಏನೋ ಒಂದು ಪಿಜನ್ ಬಂತು ಹೋದರೆ ಓ ನಮಗೆ ಬುಧಗ್ರಹದಿಂದ ಅನುಗ್ರಹ ಇದೆ ಅಂತ ಅನಿಸುತ್ತೆ. ಕಪ್ಪು ನಾಯಿ ಬಂದರೆ ಕಾಲಭೈರವ ಬಂದ ಅಂತ ಕೆಲವ್ರಿಗೆ ಸಂಕೇತ, ಸಿಗ್ನಿಫಿಕೆನ್ಸ್, ಒಂದು ಸಿಂಕ್ರನೈಸಿಟಿ ಆಗುತ್ತೆ. ಸೊ ಒಂದೊಂದರಲ್ಲಿ ಆ ಭಗವಂತ ಅನ್ನೋನು ಬಂದು ಹೋಗ್ತಾನೆ, ಒಂದು ಸ್ವರೂಪ ಬಂದು ಹೋಗುತ್ತೆ, ಆಯಿತಾ. ಬಟ್ ನೋಡೋ ದೃಷ್ಟಿ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ ಅಲ್ವಾ. ಸೊ ಏಂಜಲ್ಸ್ ಅನ್ನೋದು ಇದೆ. ಮತ್ತು ಡೆಮಾನಿಕ್ ಸ್ಪಿರಿಟ್ ಅಂತ ಅಂದರೆ ನನಗೆ ಇವಾಗ ಪಂಜುರುಳಿ, ಇವಾಗ ಅವ್ರು ಹೇಳಿರೋ ಪ್ರಕಾರ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ತುಳುನಾಡು, ಮಂಗಳೂರು ಹೇಳಿರೋ ಪ್ರಕಾರ ನಮ್ಮ ಊರನ್ನ ರಕ್ಷಣೆ ಮಾಡುತ್ತಾರೆ ಪಂಜುರುಳಿ ಅಂತ. ಆದರೆ ನಾನೊಂದು ಏನಂತೀವಿ, ನನ್ನ ಸಂಶೋಧನೆ, ನಾನು ಕೇಸ್ ಹ್ಯಾಂಡ್ಲ್ ಮಾಡ್ತಾ ಇರ್ತೀನಲ್ಲ, ಇವಾಗ ಅವರು ಆ ಊರಲ್ಲಿ ನೀವು ನೋಡಿರ್ತೀರ, ಹಂದಿನ ಶೂಟ್ ಮಾಡ್ತಾರೆ. ಶೂಟ್ ಮಾಡಿ ಫಸ್ಟ್ ಕಾಂತಾರ ತಗೊಳ್ಳಿ, ಶೂಟ್ ಮಾಡ್ತಾ ಇರ್ತಾರೆ ನಾರ್ಮಲ್ ಆಗಿ. ಶೂಟ್ ಮಾಡಿ ಅದನ್ನು ತಿಂತಾ ಇರ್ತಾರೆ. ನನಗೆ ಹೆಂಗೆ ಅನ್ಕೊಳ್ತೀನಿ ಅಂತ ಅಂದರೆ, ನಾನು ಯಾವ ರೀತಿಯಲ್ಲಿ ನೋಡ್ತೀನಿ ಅಂದರೆ, ಅದು ಇವಾಗ ಯಾವ ಜೀವಿನೂ ನಾವು ಏನಂತೀವಿ ಮೃತ್ಯುಗೆ ತಗೊಂಡು ಹೋಗಬಾರ್ದು, ಭಗವಂತ ಬಿಟ್ಟು ಅಂತ ನಾವು ತಿಳ್ಕೊಂಡಿದ್ದೀವಿ ಉನ್ನತ ಜ್ಞಾನದಿಂದ. ಇವಾಗ ಅದು ಡಿಸೈರ್ ಫುಲ್ಫಿಲ್ ಆಗದೇ ಇರಬೇಕಾದ್ರೆ ಏನಾಗುತ್ತೆ, ಇಟ್ ಟೇಕ್ಸ್ ಎ ಡೆಮಾನಿಕ್ ಫಾರ್ಮ್. ಪಂಜುರುಳಿ ಅಂತ ತಗೊಂಡು ಅದೇನು ಮಾಡುತ್ತೆ, ಇವಾಗ ನಮ್ಮನ್ನು ಆರಾಧನೆ ಮಾಡು, ಪೂಜೆ ಮಾಡು, ಇದು ಮಾಡು, ಪ್ರಿಡಿಕ್ಷನ್ಸು ಹೇಳುತ್ತೆ. ನಾನು ಹೇಳಿದೆ ಸ್ಪಿರಿಟು ಹೇಳುತ್ತೆ, ದೇವರು ಹೇಳುತ್ತೆ. ಬೇಸ್ಡ್ ಆನ್ ನೀವು ಭಾಳ ಅದರಲ್ಲಿ ಐಡೆಂಟಿಫಿಕೇಶನ್ ಇದೆ. ಇವಾಗ ಹೇಗೆ MRI CT ಸ್ಕ್ಯಾನ್ ಮಾಡ್ತೀವಿ ಆ ಥರ ಇದರಲ್ಲಿ ಭಾಳ ಲೆಕ್ಕಾಚಾರ ಇದೆ, ಆಯಿತಾ. ನಾನು ನಂಬ್ತೀನಿ. ಬಟ್ ಏನಂತೀವಿ, ಅದು ಅತೃಪ್ತ ಆತ್ಮ ಹಂದಿ, ಅದು ಒಂದು ಫಾರ್ಮ್ ತಗೊಂಡಿದೆ. ಆ ಫಾರ್ಮ್ ತಗೊಂಡು ಇದು ಒಂದು ಮ್ಯಾನ್ ಮೇಡ್ ಲಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೆ, ಏನು ಪಂಜುರುಳಿ ಅಂತ ಅಂದರೆ ಅದು ಕಟ್ಟಲೇಬೇಕಾ, ಏನಂತೀವಿ ಹೊಂಬಾಳೆ ಕಟ್ಟಲೇಬೇಕಾ ಇದೆಲ್ಲ ಅಂತ. ಆ ಕಸ್ಟಮ್ಸ್ ಏನಿದೆ, ಆ ಇದೇನಿದೆ, ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಈ ದೈವ ಅನ್ನೋದು ನಾರ್ಮಲ್ ಪರ್ಸನ್ ಮೇಲೂ ಬರುತ್ತೆ. ಬಟ್ ಅವ್ನ ಪ್ಯೂರಿಟಿ ಆಫ್ ಹಾರ್ಟ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್, ಮತ್ತು ಎಷ್ಟು ಅಲೈನ್ಡ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ನಾವು ವರ್ಕ್ ಮಾಡಬೇಕಾದ್ರೆ ಕೇಸಲ್ಲಿ ಸಬ್ಕಾನ್ಷಿಯಸ್ ಲೆವೆಲ್ ಓಪನ್ ಮಾಡಿದಾಗ ಈ ಥರ ಕೆಲವೊಂದು ಮನುಷ್ಯ ನಿರ್ಮಾಣ ಮಾಡಿರುವಂಥ ಲಾ, ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಮಿತ್ಸು ಮತ್ತು ಫ್ಯಾಕ್ಟ್ ಅಂತ ನಾನು ನೋಡ್ತೀನಿ. ಇವಾಗ ಹಳೆ ಕಾಲದಲ್ಲಿ ಎಲ್ಲೋ ರಾಮ ಅಲ್ಲಿ ಇದು ಮಾಡಿದ್ದ, ಕೃಷ್ಣ ಇದು ಮಾಡಿದ್ದ ಅಂದರೆ, ಇವಾಗಿರೋ ವ್ಯಕ್ತಿಗಳು ಪ್ರೂಫ್ ತೋರಿಸಿ ಅಂತಾರೆ. ನಾನೊಂದು ಕಲ್ಲು ತೋರಿಸ್ಬಿಡ್ಬೋದು, ಬಟ್ ಅವ್ರಿಗೆ ಜೀವನದಲ್ಲಿ ಅವ್ರಿಗೆ ಒಂದು ಅನುಭವ ಆಗುತ್ತಲ್ವಾ, ಅದು ಮೇನ್ ಮನುಷ್ಯ ನೋಡ್ತಾನೆ.